ಏನು ಮಾಡಲ್ಲ, ಅವರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾರೆ. ನಿಮ್ಮ ಕೆಲಸನೇ ಬೇಡ ಅಂತಿರೋದು. ಇಲ್ಲ ಅವ್ನ ಕೆಲಸಕ್ಕಾದರೂ ಸರಿಯಾಗಿ ಮಾಡಿಸೋ, ಇಲ್ಲ ಅವ್ನು ಸಸ್ಪೆಂಡ್ ಮಾಡಾದರೂ ನೆಕ್ಸ್ಟ್ KDP ಮೀಟಿಂಗ್ ಇಲ್ಲ, ದಯವಿಟ್ಟು ನೀವು ಬರಬೇಕು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕೆಲ ದಿನಗಳ ಹಿಂದೆ ನಡೆದ ಆಚೆಪಲ್ಲಿ ಜಾತ್ರೆಯಲ್ಲಿ 50 ಶಿಕ್ಷಕರು ಶಾಲಾ ಸಮಯದಲ್ಲಿಯೇ ಹಾಜರಾಗಿದ್ದಾರೆ ಎಂದರೆ ಶಿಕ್ಷಣ ಇಲಾಖೆ ಯಾವ ದಾರಿಯಲ್ಲಿ ಸಾಗುತ್ತಿದೆ? ಶಾಲೆಗಳಿಗೆ ಚಕ್ಕರ್ ಹೊಡೆದು ಜಾತ್ರೆಗಳಿಗೆ ಹಾಜರಾಗುವ ಶಿಕ್ಷಕರಿಗೆ ನಾಚಿಕೆಯಾಗಬೇಕಾ? ಅನೇಕ ಶಿಕ್ಷಕರು ಸದಾ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇವರಿಗೆ ಶಾಲೆ ಮತ್ತು ಮಕ್ಕಳ ಮೇಲೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲಾ ಶಾಲಾ ಶಿಕ್ಷಕ ಪುರಸಭೆ ಮುಂದೆ ಪ್ರತಿನಿತ್ಯ ಕಾರು ಡ್ರೈವಿಂಗ್ ಮಾಡಿಕೊಂಡಿರ್ತಾನೆ. ಇಂತಹ ಹೋಪ್ಲೆಸ್ ಟೀಚರ್ಸ್ಗಳಿಂದ ಏನು ಉಪಯೋಗ? ಇವರ ಮೇಲೆ ಹಿಡಿತವಿಲ್ಲದ ನಿಮ್ಮಿಂದಲೂ ಶಿಕ್ಷಣ ಇಲಾಖೆಗೆ ಉಪಯೋಗವಿಲ್ಲ ಎಂದು BO ವಿರುದ್ಧ ಕಿಡಿಕಾರಿದ್ರ. ಇದಕ್ಕೆ ಪ್ರತಿಕ್ರಿಯಿಸಿದ BO ವೆಂಕಟೇಶಪ್ಪ, ಇಂತಹ ಶಿಕ್ಷಕರಿಗೆ ನೋಟಿಸ್ ನೀಡಿದ್ದೇನೆ ಎಂದು ಸಮಜಾಯಿಷಿ ನೀಡಿದ್ರ. ಸ್ವಲ್ಪ ಬೇಕಾಗಿದೆ ಸರ್, ಅದನ್ನು ನಾವು ಮ್ಯಾನೇಜ್ ಮಾಡಿ. ಎರಡನೇ ಪಾಯಿಂಟು ಸರ್, ನಾವಿಷ್ಟೆಲ್ಲ ನಾನು ತಹಸೀಲ್ದಾರು ಇವು ಎಲ್ಲ ಪ್ರಯತ್ನ ಪಟ್ವಿ, ನಿಮ್ಮ ರಿಸಲ್ಟ್ ಯಾಕೆ ಹಿಂಗಾಯಿತು ಸರ್? ಈ ರಿಸಲ್ಟು ಕಡಿಮೆ ಬರೋದಕ್ಕೆ ಕಾರಣಗಳು ಇದೆ ಸರ್, ಬೇಕಾದಷ್ಟು ಕಾರಣ ಇಲ್ಲ. ಕಾರಣ ಅಲ್ಲ ಸರ್. ಈಗ ಎಷ್ಟು ಜನರಿಗೆ ನೋಟಿಸ್ ಕೊಟ್ಟಿದ್ದೀರಾ ಸರ್? ನಾವು 22 ಜನ ಟೀಚರ್ಸ್ಗೆ, 12 ಸ್ಕೂಲ್ HMಸ್ಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಅವರಿಂದನೂ ಕೂಡ ಮಾಹಿತಿ ತೊಗೊಂಡಿದ್ದೀವಿ ಸರ್ ನಾವು. ಇಲ್ಲ ರೀ, ನಿಜವಾಗ್ಲೂ ನಿಮ್ಮ ಟೀಚರ್ಸ್ ನನಗೆ ಗೊತ್ತಿದ್ದು ಮಟ್ಟಿಗೆ ಹೋಪ್ಲೆಸ್ ಟೀಚರ್ಸ್ ರೀ. ನಾವೆಲ್ಲ ನಮ್ಗೆ ಆಸೆ ಇತ್ತು, ವೆಂಕಟೇಶಪ್ಪ ಒಳ್ಳೆ BO ಬಂದಿದ್ದಾನೆ, ನಾವು ಸಪೋರ್ಟ್ ಮಾಡೋದು. ಜಿಲ್ಲೆಯಲ್ಲೂ ನಂಬರ್ 1 ಕೇಳಿದೆ, ನಾನು ಸ್ಟೇಟಲ್ಲಿ ಕೇಳಲಿಲ್ಲ. ಸ್ಟೇಟಲ್ಲಿ ಒಂದ್ಸಲ ಗುಡಿಬಂಡೆಯಲ್ಲಿ ನಾವು ಬಂದಿದ್ದೀವಿ, ಜಿಲ್ಲೆಯಲ್ಲಿ ನಂಬರ್ 1 ಬಿಲ್. ಅದು ಬೇಸರ ಇದೆ. ಒಂದು ನಿಮ್ಮ ಟೀಚರ್ಸ್ ಕೇಳಿ, ಮೊನ್ನೆ ವರ್ಕಿಂಗ್ ಡೇ ಆಚೆಪಲ್ಲಿಯಲ್ಲಿ ಒಂದು ಜಾತ್ರೆ ಆಗುತ್ತೆ, 50 ಜನ ಶಿಕ್ಷಕರು ಅಲ್ಲೇ ಇದ್ದಾರೆ. 50 ಜನ ಆಚೆಪಲ್ಲಿ ಜಾತ್ರೆಯಲ್ಲಿ ನಿಮ್ಮ ಶಿಕ್ಷಕರಿದ್ದಾರೆ. ಒಬ್ಬ ಜಿಲ್ಲಾ ಟೀಚರು ಮುನ್ಸಿಪಲ್ ಆಪೋಸಿಟು ಡ್ರೈವರ್ ಕೆಲಸ ಮಾಡ್ಕೊಂಡಿರ್ತಾನೆ. ನಾನು ಅವನಿಗೆ ಬಿಲ್ಲೂರಿಗೆ ಟೀಚರು 10:15 ಇಲ್ಲಿ ಬಸ್ ಹತ್ತಾನೆ. ಹಿಂಗಿದ್ರೆ ನಮ್ಮ ರಿಸಲ್ಟ್ ಹೆಂಗೆ ಬರುತ್ತೆ? ಇಲ್ಲ ಸರ್, ಜಿಲ್ಲಾ ಟೀಚರ್ಸ್ಗೆ ನಾನು ನೋಡಿ ಅವ್ರು ನೋಟಿಸ್ ಕೊಟ್ಟಿದ್ದೀನಿ, ಶಾಲೆಗೆ ಹೋಗಿ ನೋಡಿದ್ದೀನಿ. ಅವ್ರಿಗೆ ನೀವು ನೀಡುವ ನೋಟಿಸ್ ಬೋಂಡಾ ಕಟ್ಟಿಕೊಳ್ಳೋಕೆ ಹಾಕ್ತಾರೆ. ಶಾಲಾ ಸಮಯದಲ್ಲಿ ಶಾಲೆಗಳಿಗೆ ಹೋಗದ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡೋ, ನಾನೇ ಅವರನ್ನ ಸಸ್ಪೆಂಡ್ ಮಾಡಿಸುತ್ತೇನೆ ಎಂದ್ರ. ಕಳೆದ ಸಾಲಿನ SSLC ಫಲಿತಾಂಶ ಸುಧಾರಣೆಗಾಗಿ ಲಕ್ಷಾಂತರ ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿದ್ದೇನೆ, ಆದರೆ ಫಲಿತಾಂಶ ಮಾತ್ರ ನಿರೀಕ್ಷಿಸಿದ ಮಟ್ಟದಲ್ಲಿ ಬರಲಿಲ್ಲ. ಶಿಕ್ಷಕರು ಸರಿಯಿಲ್ಲದೆ ಯಾವ ಬಡವನು ತನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಲು ಇಷ್ಟಪಡೋದಿಲ್ಲ. ಮೊದಲು ನಿಮ್ಮ ಶಿಕ್ಷಕರನ್ನ ಸರಿಪಡಿಸು ಎಂದು ತಾಕೀತು ಮಾಡಿದ್ರ. ಸರ್ಕಾರದಲ್ಲಿ ಕಾಡಿ ಬೇಡಿ ಅನುದಾನ ತಂದು ರಸ್ತೆಗಳನ್ನ ಮಾಡಿಸಿದ್ರೆ ಹೊಸ ರಸ್ತೆಗಳನ್ನ ಅಗೆದು ಹಾಳು ಮಾಡುತ್ತಿದ್ದಾರೆ. ಅಧಿಕಾರಿಗಳು ಇದನ್ನ ಕಂಡು ಕಣ್ಣು ಮುಚ್ಚಿ ಕುಳಿತಿದ್ದೀರಿ. ರಸ್ತೆಗಳನ್ನ ಹಾಳು ಮಾಡುವವರ ವಿರುದ್ಧ FIR ದಾಖಲಿಸಿ ಎಂದು ಲೋಕೋಪಯೋಗಿ ಇಲಾಖೆ AEE ಪ್ರದೀಪ್ಗೆ ಸೂಚಿಸಿದ್ರ. ತಾಲೂಕಿನ ರೈತರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಪಾಕಿಸ್ತಾನದವರಂತೆ ನೋಡುತ್ತಿದ್ದಾರೆ. ದಶಕಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು, ಸ್ವತಃ ತಹಸೀಲ್ದಾರ್ ನೀಡಿರುವ ಸಾಗುವಳಿ ಚೀಟಿಯನ್ನ ಮಾನ್ಯತೆ ಮಾಡಿಲ್ಲ ಎಂದರೆ ಹೇಗೆ? ಹೊಸಬರು ಅರಣ್ಯ ಒತ್ತುವರಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ನೀಡಬೇಡಿ. ಹಲವಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಕಿರುಕುಳ ನೀಡಬೇಡಿ. ನೀಡಿದ್ರೆ ನಾನೇ ನಿಮ್ಮ ಕಚೇರಿ ಎದುರು ಕುಳಿತುಕೊಳ್ಳಬೇಕಾಗುತ್ತೆ. ಪೊಲೀಸರ ರಕ್ಷಣೆಯಲ್ಲಿ ಹಳ್ಳಿಗಳಿಗೆ ಹೋಗುವ ಸ್ಥಿತಿ ತಂದುಕೊಳ್ಳಬೇಡಿ ಎಂದು ವಲಯ ಅರಣ್ಯಾಧಿಕಾರಿ ವಾಸುದೇವ್ ಅವರಿಗೆ ಎಚ್ಚರಿಕೆ ನೀಡಿದ್ರ. ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಂದ ಪುರಸಭೆಗೆ ಬರಬೇಕಾಗಿರುವ ಕೋಟ್ಯಂತರ ರೂಪಾಯಿಗಳ ಬಾಡಿಗೆ ವಸೂಲು ಮಾಡದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ, 30ರೊಳಗೆ ಬಾಡಿಗೆ ಕಟ್ಟದ ಅಂಗಡಿಗಳಿಗೆ ಮುಲಾಜಿಲ್ಲದೆ ಬಾಗಿಲು ಹಾಕಿ ಖಾಲಿ ಮಾಡಿಸಿ, ಚಿತ್ರಾವತಿ ನದಿಗೆ ತ್ಯಾಜ್ಯ ಎಸೆಯುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ, ಕಂದಾಯ ವಸೂಲಿ 3% ಆಗಿರುವುದಕ್ಕೆ ಪುರಸಭೆಗೆ ನೊಬೆಲ್ ಪ್ರಶಸ್ತಿ ನೀಡಬೇಕಾಗುತ್ತದೆ ಎಂದರು. ಕನಿಷ್ಠ 5 ಅಕ್ರಮ ಮದ್ಯ ಮಾರಾಟಗಾರರನ್ನ ಜೈಲಿಗೆ ಕಳುಹಿಸಿ ಮುಂದಿನ KDP ಸಭೆಗೆ ಬರುವಂತೆ ಅಬಕಾರಿ ಇನ್ಸ್ಪೆಕ್ಟರ್ಗೆ ಸೂಚಿಸಿದೆ. ಜೈಲಿಗೆ ಕಳುಹಿಸದೆ ಸಭೆಗೆ ಗೈರು ಹಾಜರಾಗಿರುವುದಕ್ಕೆ ಅಬಕಾರಿ ಇನ್ಸ್ಪೆಕ್ಟರ್ ಅನ್ನ
ತರಾಟೆಗೆ ತೆಗೆದುಕೊಂಡ ಶಾಸಕರು ಗ್ರಾಮಗಳಲ್ಲಿನ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಎಂದು ಅಬಕಾರಿ ಉಪನಿರೀಕ್ಷಕರಿಗೆ ಸೂಚನೆ ನೀಡಿದ್ರ. ಪಟ್ಟಣದ ಎಪಿಎಂಸಿಯಲ್ಲಿ ಪಾಳಿಗಾರಿಕೆ ನಡೆಯುತ್ತಿದೆ. ಹರಾಜಿನಲ್ಲಿ 2 ಬಾಕ್ಸ್ ಫ್ರೀ, ಜೊತೆಗೆ ಸ್ಯಾಂಪಲ್ ಸಾಲದು ಎಂಬುದಕ್ಕೆ 10% ಕಮಿಷನ್. ರೈತರೇನು ಮಣ್ಣು ತಿನ್ನುವುದೇ? ರೈತರಿಗೆ ಆ ದೇವರೇ ಗತಿ ಎಂದು ಎಪಿಎಂಸಿ ಸಹಾಯಕ ನಿರ್ದೇಶಕರನ್ನ ತರಾಟೆಗೆ ತೆಗೆದುಕೊಂಡ ಶಾಸಕರು, ಇದು ನನಗೆ ಗೊತ್ತಿಲ್ಲ ಎಂದು ಉತ್ತರಿಸಿದ್ದಕ್ಕೆ ನಿಮಗೆ ಕಣ್ಣು ಕಾಣುವುದಿಲ್ಲ ಎಂದು ಅರ್ಥವಾಯಿತು ಎಂದರು. ಚೇಳೂರು ತಾಲೂಕಿನ ರಾಷ್ಚೆರವು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕುಡಿದು ಕಚೇರಿಗೆ ಬರುವುದಲ್ಲದೆ ದಲಿತ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಮಾಡುತ್ತಿದ್ದು, ಆತನ ವಿರುದ್ಧ ಕ್ರಮ ಜರುಗಿಸಿ ಎಂದು ಕೆಡಿಪಿ ಸದಸ್ಯ ಬಿವಿ ವೆಂಕಟರಮಣ ಸಭೆಯಲ್ಲಿ ಶಾಸಕರಿಗೆ ಮನವಿ ಮಾಡಿದಾಗ ಸೂಕ್ತ ಕ್ರಮ ಜರುಗಿಸುವಂತೆ ಸಭೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತೀಕ್ ಪಾಷಾ ಅವರಿಗೆ ಸೂಚನೆ ನೀಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.